ಹಲೋ. ಹಂಗೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಮ್ಮ ಕಡೆ ಒಂದು ದೊಡ್ಡ ಟೇಬಲ್ ಇದೆ ಅನ್ಕೋಣ. ಅದ್ರಾಗ 100 ಕಾಲಮ್ಸ್ ಇರ್ತಾವ. ಅವಾಗ ನಮ್ಗೆ ಎಂಪ್ಲಾಯೀಸ್ ವೈಸ್ ಅಥವಾ ಪ್ರಾಡಕ್ಟ್ ಸೇಲ್ ವೈಸ್ ಅಂದ್ರೆ ಪ್ರಾಡಕ್ಟ್ ವೈಸ್ ಎಷ್ಟು ಸೇಲ್ ಆಗ್ಯಾವ ಅಂತ ಹೇಳಿ ನಾವು ಫೈಂಡ್ ಮಾಡ್ಬೇಕಾಗಿರ್ತೈತಿ. ಅವಾಗ ಏನ್ ಮಾಡೋದಂದ್ರೆ ಈಚ್ ಮ್ಯಾನುವಲಿ ನೋಡ್ಕೋತ ಕುತ್ಕೊಳ್ಳೋದಂದ್ರೆ ಒಂದೊಂದು ನೋಡ್ಕೋತಂದ್ರೆ ಟೈಮ್ ಭಾಳ ಹಿಡ್ತೈತಿ. ವಿ ಲುಕ್ಅಪ್ ಅಂತೇಳಿ ಒಂದು ಎಕ್ಸೆಲ್ನಾಗ ಫಾರ್ಮುಲಾ ಐತಿ. ಅದನ್ನ ಯೂಸ್ ಮಾಡ್ಕೊಂಡು ವಿತಿನ್ 5 ಸೆಕೆಂಡ್ಸ್ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅದ್ ಹೆಂಗಂತ ಹೇಳಿ ನೋಡೋಣ ಈ ವಿಡಿಯೋದೊಳಗ. ಇಲ್ಲಿ ನೋಡಿ ನಾ ಏನ್ ಮಾಡಿದೀನಿ, ಎಂಪ್ಲಾಯ್ ಐಡಿ ಮತ್ತು ಸಿಟಿ ತಗೊಂಡಿನಿ. ಇದೊಂದು ಟೇಬಲ್ ಐತಿ. ಈ ಟೇಬಲ್ ಒಳಗ ನಮ್ಗೆ ಎಂಪ್ಲಾಯಿ ಐಡಿ ವೈಸ್ ಸಿಟಿ ಬೇಕಾಗೈತಿ. ಅದ್ ಹೆಂಗ್ ಫೈಂಡ್ ಮಾಡೋದಂತ ನೋಡೋಣ ಈಗ. ಈಕ್ವಲ್ ಸೈನ್ ವಿ ಲುಕ್ಅಪ್ ಫಾರ್ಮುಲಾ. ವಿ ಲುಕ್ಅಪ್ ಅಂದ್ರೆ ವರ್ಟಿಕಲ್ ಲುಕ್ಅಪ್ ಅಂದ್ರೆ ಕಾಲಮ್ ವೈಸ್, ಫಸ್ಟ್ ಕಾಲಮ್ ವೈಸ್ ಇದು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ತೈತಿ. ವಿ ಲುಕ್ಅಪ್ ಫಾರ್ಮುಲಾ ಓಪನ್ ಬ್ರಾಕೆಟ್ ಲುಕ್ಅಪ್ ವ್ಯಾಲ್ಯೂ. ಲುಕ್ಅಪ್ ವ್ಯಾಲ್ಯೂ ಮೀನ್ಸ್ ನಮ್ಗೆ ಯಾವ ಡೇಟಾ ಮೇಲೆ, ಯಾವ ರೋ ಮೇಲೆ ಅಥವಾ ಯಾವ ಕಾಲಮ್ ಮೇಲೆ, ಸಾರಿ ರೋ ಅಲ್ಲ ಕಾಲಮ್, ಇದು ಎಕ್ಸಾಕ್ಟ್ಲಿ ಇದು ಕಾಲಮ್ ವೈಸ್ ನಾವು ಡೇಟಾ ಫೈಂಡ್ ಮಾಡ್ಬೇಕಾಗಿರ್ತೈತಿ. ವಿ ಲುಕ್ಅಪ್ ಒಳಗ ವರ್ಟಿಕಲ್ ಲುಕ್ಅಪ್ ಒಳಗ ಫಸ್ಟ್ ಯಾವ್ದೈತಿ ನಮ್ದು ಎಂಪ್ಲಾಯ್ ಐಡಿ ಐತಿ. ಎಂಪ್ಲಾಯ್ ಐಡಿ ಮೇಲೆ ನಾವು ಸಿಟಿ ಫೈಂಡ್ ಮಾಡ್ಬೇಕಾಗೈತಿ. ಅಂದ್ರೆ ಈ ಎಂಪ್ಲಾಯ್ ಇದೆ ಸಿಟಿ ಯಾವ್ದಂತ ಫೈಂಡ್ ಮಾಡ್ಬೇಕು. ಫಸ್ಟ್ ಲುಕ್ಅಪ್ ವ್ಯಾಲ್ಯೂ ಅಂದ್ರೆ C3 ಐತ್ರಿ. ರೇಂಜ್ ಅಂದ್ರೆ ರೆಫರೆನ್ಸ್ ಕಾಲಮ್ ರೆಫರೆನ್ಸ್ C3 ಕಮ ಟೇಬಲ್ ಅರೆ, ಹೋಲ್ ಟೇಬಲ್ ಅಂದ್ರೆ ಪೂರ್ತಿ ಟೇಬಲ್ ನಾವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಟೇಬಲ್ ರೇಂಜ್ ಅದು ಕಮ ಮತ್ತೆ ಯಾವ್ದು ಬೇಕು ನಮ್ಗೆ, ಯಾವ್ದು ಡೇಟಾ ಬೇಕು ಅದಕ್ಕೆ. ಈ ಎಂಪ್ಲಾಯಿಗೆ ನಾವು ಈ ಎಂಪ್ಲಾಯಿಗೆ ಯಾವ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಾಕತ್ತೀವಿ ಅಂತ ಹೇಳಿ ಆ ಕಾಲಮ್ ಹಾಕ್ಬೇಕು. ನಾವೇನ್ ಮಾಡಾತೀನಿ ಈಗ ಸಿಟಿ ಫೈಂಡ್ ಮಾಡಾಕತ್ತೀನಿ. ಸಿಟಿದ ಕಾಲಮ್ ಎಷ್ಟೈತಿ, ಕಾಲಮ್ ನಂಬರ್ 1 2 3 4 ಐತಿ. 4 ಕಮ 0 ಮೀನ್ಸ್ ಎಕ್ಸಾಕ್ಟ್ ಮ್ಯಾಚ್. ಇನ್ನೊಂದೈತಿ ಫಾಲ್ಸ್. ಒಂದು ಹಾಕಿದ್ರೆ ಫಾಲ್ಸ್ ಅಂತ ಹೇಳಿ ಅಂದ್ರೆ ಅಪ್ರಾಕ್ಸಿಮೇಟ್ ಮ್ಯಾಚ್ ಅದು. ಇವಾಗ ಎಂಟರ್ ಕೊಟ್ರೆ ಒಂದು ಬಂದ್ಬೇಡ ಅಂದ್ರೆ ಹುಬ್ಳಿ ಎಕ್ಸ್ಟ್ರಾಕ್ಟ್ ಆಗ್ತಿಲ್ಲ. ಅಂದ್ರೆ ಎಂಪ್ಲಾಯಿ 1001 ಎಂಪ್ಲಾಯಿ ಇದೆ, ಹುಬ್ಳಿ ಸಿಟಿ ಐತೆ ಅಂತ ಹೇಳಿ. ಉಳ್ಕಾದಕ್ಕೆಲ್ಲ ನಮ್ಮ ರಿಮೈನ್ ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡ್ತಾವ. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ. ಹಂಗ ಎಂಪ್ಲಾಯಿ ಸ್ಯಾಲ್ರಿ ಎಕ್ಸ್ಟ್ರಾಕ್ಟ್ ಮಾಡೋಣ. ಎಂಪ್ಲಾಯಿ ಐಡಿ ಮೇಲೆ ಸ್ಯಾಲ್ರಿ, ಎಂಪ್ಲಾಯಿ ಐಡಿ ಈಗ ನಾವು ಏನ್ ಫೈಂಡ್ ಮಾಡ್ಬೇಕು, ಸ್ಯಾಲ್ರಿ ಫೈಂಡ್ ಮಾಡ್ಬೇಕು. ಸ್ಯಾಲ್ರಿ ಕಾಲಮ್ ಸೇಮ್ ವಿ ಲುಕ್ಅಪ್ ಓಪನ್ ಬ್ರಾಕೆಟ್ ಒಳಗ ಎಂಪ್ಲಾಯ್ ಐಡಿದು ರೆಫರೆನ್ಸ್ ಸೆಲ್ ರೆಫರೆನ್ಸ್ ಕಮ ಟೇಬಲ್ ರೇಂಜ್ ಕಮ ಅಗೇನ್ ಮತ್ತೆ ಯಾವ್ದು ನಮ್ಗೆ ಈಗ ಅವಾಗೇನು ಸಿಟಿ ಮಾಡಿದ್ವಿ. ಸಿಟಿ ಎಷ್ಟನೇದು ಕಾಲಮ್ ಇತ್ತು, 4th ಇತ್ತು. ಇದು 5th ಸ್ಯಾಲ್ರಿದು 5th ಕಾಲಮ್ ಕಮ 0 ಎಕ್ಸಾಕ್ಟ್ ಮ್ಯಾಚ್. ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ ನೋಡ್ರಿ ಈಗ ಎಂಪ್ಲಾಯಿ ವೈಸ್ ಸ್ಯಾಲ್ರಿ ಬರ್ತದೆ ನಮ್ಗೆ. ಇಡಿದು ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಉಳ್ಕಾದ ರಿಮೈನಿಂಗ್ ಆಟೋ ತಗೋತದೆ. ಇದಕ್ಕೆ ಒಂದು ಅಡ್ವಾನ್ಸ್ ಎಕ್ಸೆಲ್ ಫಾರ್ಮುಲಾ ಐತಿ, ಎಕ್ಸ್ ಲುಕ್ಅಪ್ ಅಂತ ಹೇಳಿ. ಅದು ರೋ ವೈಸು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೈತಿ, ಕಾಲಮ್ ವೈಸು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೈತಿ. ಅದಕ್ಕೆ ಯಾವುದು ಫಸ್ಟ್ ಕಾಲಮ್ ಇರ್ಬೇಕಂತೇನಿಲ್ಲ, ಸೆಕೆಂಡ್ ಕಾಲಮ್ ಇರ್ಬೇಕಂತಿಲ್ಲ. ಅದನ್ನ ನೋಡೋಣ. ಇದ್ರೆ ವಿ ಲುಕ್ಅಪ್ ಒಳಗೇನೈತೆ ಬರೀ ಫಸ್ಟ್ ರೋ ಮೇಲೆ ಅಷ್ಟೇ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೈತಿ, ಫಸ್ಟ್ ಕಾಲಮ್ ಮೇಲೆ ಅಷ್ಟೇ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೈತಿ. ಮತ್ತೆ ನೆಕ್ಸ್ಟ್ ತಗೊಂಡ ರಾಂಗ್ ರಿಸಲ್ಟ್ ಡಿಸ್ಪ್ಲೇ ಮಾಡ್ತೈತಿ. ಅದಕ್ಕೆ ಇನ್ನೊಂದು ಅಡ್ವಾನ್ಸ್ ಐತಿ ಎಕ್ಸ್ ಲುಕ್ಅಪ್ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.